गुरुभ्यो नमः हरिः ओं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸೆ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಅಂದರೆ ಇದೇ ಸೋಮವಾರ 15ರಿಂದ ಭಾನುವಾರ 21ನೇ ತಾರೀಕುವರೆಗೂ ಜೂನ್ 2026ರವರೆಗೂ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗತ್ತೆ ಮತ್ತು ಈ ವಾರದ ಒಂದು ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗಳ ಒಂದು ಅನುಕರಣೆ ಹೇಗಿರುತ್ತೆ ಅದೆಲ್ಲವನ್ನು ಈ ದಿನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರ, ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ನೋಡಿಕೊಳ್ಳುವಂಥದ್ದಾದರೆ ಈ ಒಂದು ದಿನ ಅಂದರೆ ಈ ಒಂದು ಭಾನುವಾರ ದಿನ ಅಮಾವಾಸ್ಯೆ ಬಂದಿರೋದ್ರೂ ಸೋಮವಾರ ದಿನ ಅಮಾವಾಸ್ಯೆ ಇದೆ. ಸೋಮಯಾತಿ ಅಮಾವಾಸ್ಯೆ ಅದು ಸೋಮವಾರ ಬಂದಿದೆ ಹಾಗೂ ಅದು ಕೂಡ ಮಿಥುನ ರಾಶಿಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ಗ್ರಹಸ್ಥಿತಿಗಳಂತ ನೋಡೋದಾದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಜಾಸ್ತಿ ಒಲವು ದ್ವಾದಶ ರಾಶಿಗಳದ್ದು ಪಾಲ್ಗೊಳ್ಳುವಂಥದ್ದಾಗಿರುತ್ತೆ. ಈಗ ಬೇರೆ ಅಧಿಕ ಮಾಸ, ಈ ಅಧಿಕ ಮಾಸದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳು ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೆಲಸ ಕಾರ್ಯಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗೃಹ ಸ್ಥಿತಿಗಳಂತ ನೋಡೋದಾದರೆ ಸಿಂಹರಾಶಿಯಲ್ಲಿ ಶುಕ್ರನು ಬರೋದರಿಂದ ಸ್ವಲ್ಪ ಧೈರ್ಯ, ಶಕ್ತಿ ಮತ್ತು ಮುಂದಾಲೋಚನೆ ತುಂಬ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಇನ್ನು ಚಂದ್ರ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತಾರೆ. ಇನ್ನು ಕರ್ಕಾಟಕದಲ್ಲೇ ಇರತಕ್ಕಂತಹ ಗುರುವಿನಿಂದ ಕೆಲವು ಭಕ್ತಿ ಮತ್ತು ಮನೆ, ಕುಟುಂಬ, ಆಂತರಿಕ ಜೀವನ ತುಂಬ ಚೆನ್ನಾಗಿ ಕೂಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರ ಅಮಾವಾಸ್ಯೆ, ಚೌತಿ ಮತ್ತು ಇನ್ನಿತರ ಒಂದಿಷ್ಟು ಒಳ್ಳೆಯ ದಿನಗಳು ಅಂತ ಏನಾದರೂ ನೋಡೋದಾದರೆ ಅಷ್ಟು ಯಾವುದು ಇರೋದಿಲ್ಲ. ದಾನಗಳಿಗೆ ಮಾತ್ರ ಶ್ರೇಷ್ಠ ಇದೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ, ಅದು ಮಿಥುನ ರಾಶಿಯಲ್ಲಿ ಬಂದಿರೋದರಿಂದ ಪೂಜೆ ಪುನಸ್ಕಾರಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ದಾರಿದ್ರ್ಯ ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಅಥವಾ ಹೋಮ ಯಜ್ಞ ಯಾಗಾದಿಗಳು ಮಾಡೋದರಿಂದ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯ ಫಲಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯದ ಗೃಹ ಸ್ಥಿತಿಗಳ ಒಂದಿಷ್ಟು ಚಲನವಲನ ಮತ್ತು ಈ ಒಂದು ವಾರದ ಒಂದಿಷ್ಟು ವಿಶೇಷ ದಿನಗಳು ಮತ್ತು ದಾನಗಳಂಥ ವಿಷಯಕ್ಕೆ ಬರೋದಾದರೆ ಆಯಾ ರಾಶಿಗಳ ಅನುಗುಣವಾಗಿ ದಾನಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕಾಯ್ತಾ ಇರೋದೇ ಈ ಸಾಪ್ತಾಹಿಕ ಭವಿಷ್ಯದ ಒಂದು ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅನ್ನೋದು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 12ನೇ ರಾಶಿ ಹಾಗೂ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಸಾಪ್ತಾಹಿಕ ಭವಿಷ್ಯ ಜೂನ್ 15ರಿಂದ 21ನೇ ತಾರೀಕುವರೆಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮೀನರಾಶಿಯವರಿಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಸಂಕಷ್ಟ, ಒಂದು ರೀತಿಯಲ್ಲಿ ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ಕಡೆಯೇ ಸ್ವಲ್ಪ ಸಂಕಷ್ಟ ರೀತಿಯಲ್ಲಿ ಕೂಡಿರುತ್ತೆ. ಹೊಸದಾಗಿ ಮದುವೆ ಆಗಿರತಕ್ಕಂಥ ಹೆಣ್ಣು ಮಗುವಿಗೆ ತೊಂದರೆ ಮೇಲೆ ತೊಂದರೆ ಸಿಗುವಂಥದ್ದಾಗಿರುತ್ತೆ ಅಥವಾ ಕೌಟುಂಬಿಕವಾಗಿ ವಾದ ವಿವಾದಗಳು ಇಳಿಯುವಂಥದ್ದಾಗಿರುತ್ತೆ ಈ ವಾರ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಇದಕ್ಕೆಲ್ಲ ಕಾರಣ ಅಂದರೆ ಇದೇ ನಿಮಗೆ ನಡೀತಾ ಇರತಕ್ಕಂತಹ
ಸಾಡೆಸ ಶನಿಯ ಎರಡನೇ ಹಂತ. ಈ ಎರಡನೇ ಹಂತದಲ್ಲಿ ಸ್ವಲ್ಪ ಸಂಬಂಧಗಳು ಹುಳಿ ಹಿಂಡುವಂಥದ್ದಾಗತ್ತೆ, ಅಥವಾ ದೂರ ದೂರ ಅನ್ನೋ ರೀತಿಯಲ್ಲಿರುತ್ತೆ, ಅಥವಾ ವಾದ ವಿವಾದಗಳು ಅತಿಯಾಗಿ ನಡೆಯುವಂಥದ್ದಾಗತ್ತೆ, ಅಥವಾ ಅನುಮಾನದಿಂದ ಕೂಡಿರುತ್ತೆ. ಈ ಸಂಬಂಧಗಳೇ ನಮಗೆ ಶತ್ರುಗಳ ರೀತಿಯಲ್ಲಿ ಕಾಡುವಂಥದ್ದಾಗತ್ತೆ, ಅಥವಾ ನಾವು ಯಾರು ಅತಿಯಾಗಿ ನಂಬಿರುತ್ತೇವೆ ಅವರೇ ನಮಗೆ ಮೋಸ ಮಾಡುವಂಥದ್ದಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ, ಹಾಗೂ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲೂ ಮುಂದುವರಿಯುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರದಲ್ಲಿ ಮೀನರಾಶಿಯವರಿಗೆ ಆರ್ಥಿಕವಾಗಿ ಅಷ್ಟು ಅನುಕೂಲಕರವಿಲ್ಲ. ನೀವು ನಿಮ್ಮ ಜೇಬಿನಿಂದಲೇ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಖರ್ಚು ಮಾಡುವಂಥದ್ದಾಗಿರುತ್ತೆ. 10 ರೂಪಾಯಿ ಖರ್ಚು ಮಾಡುವಲ್ಲಿ 15 ರೂಪಾಯಿ ಖರ್ಚು ಮಾಡುವಂಥದ್ದಾಗಿರುತ್ತೆ. ಪ್ರತಿಷ್ಠೆಯಾಗಿ ಕೆಲವು ಖರ್ಚುಗಳನ್ನು ನೀವು ತೆಗೆದುಕೊಳ್ಳುವಂಥದ್ದಾಗುತ್ತೆ. ಇದರಿಂದ ಸಣ್ಣ ಪ್ರಮಾಣದಲ್ಲಿ ನೀವು ಸಾಲವನ್ನೂ ಕೂಡ ಈ ವಾರ ಮಾಡುವಂಥವ್ರಾಗ್ತೀರಾ ಮೀನರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಕುಟುಂಬದ ವಿಚಾರವಾಗಿ ಹೇಳೋದಾದರೆ, ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಅನುಮಾನ ಮತ್ತು ನಿರಂತರ ನುಡಿಗಳನ್ನು ಅವರು ಆಡುವಂಥವ್ರಾಗ್ತಾರೆ. ಪ್ರತಿ ಮಾತುಗಳು ಶತ್ರುಗಳ ರೀತಿಯಲ್ಲಿ ಬರುವಂಥದ್ದಾಗತ್ತೆ. ಯಾವುದೂ ನಿಮಗೆ ರುಚಿಸುವುದಿಲ್ಲ, ಇವರನ್ನು ಬಿಟ್ಟರೆ ಅವರು ನಮಗೆ ಇನ್ನೂ ಹೆಚ್ಚು ಕಾಡ್ತಾರೆ ಅನ್ನೋದು ಮೌನವಾಗಿ ಇರಲು ಇಚ್ಛೆ ಪಡ್ತೀರಾ, ಆದರೆ ಅವರು ಮೌನವಾಗಿ ನಿಮ್ಮನ್ನು ಇರಲು ಬಿಡುವುದಿಲ್ಲ. ಕುಟುಂಬದಲ್ಲಿ ನಾನಾ ರೀತಿಯ ತೊಂದರೆಗಳು ನಿಮಗೆ ಈ ವಾರ ಕಾಣುವಂಥವ್ರಾಗ್ತೀರಾ. ನಿಮ್ಮ ಮಾತಿಗೆ ಬೆಲೆ ಸಿಗದೇ ಇರುವಂಥದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ, ಯಾರೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಅಪಾದನೆಗಳು ಅಂದರೆ ಸುಖ ಸುಮ್ಮನೆ ನಿಮ್ಮ ಮೇಲೆ ಸುಳ್ಳು ಅಪಾದನೆಗಳು, ಅಥವಾ ಏನೋ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಏನೇನೋ ಅನೇಕ ರೀತಿಯ ಅಪಾದನೆಗಳನ್ನು ಹೊರಿಸುವಂತಹ ಪ್ರಮೇಯ ಇರುವಂಥದ್ದಾಗಿರುತ್ತೆ, ಅಥವಾ ಅಧಿಕವಾದ ಕೆಲಸಗಳು ನಿಮಗೆ ಬಂದು ತಲುಪುವಂಥದ್ದಾಗುತ್ತೆ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ಒಂದು ಗೊಂದಲದಲ್ಲಿ ಈ ವಾರ ನೀವು ಇರುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ವಾರದಲ್ಲಿ ಮೀನರಾಶಿಯವರಿಗೆ ಕೆಲಸ ಮಾಡಲು ಸ್ವಲ್ಪ ನಿರಾಸಕ್ತಿ, ಅಧಿಕ ಒತ್ತಡ ಮತ್ತು ಒಂದಿಷ್ಟು ಕೆಲಸಕ್ಕೆ ನಿರಾಸಕ್ತಿ ಇರೋದರಿಂದ ಇಂಟ್ರೆಸ್ಟ್ ಅಂತೀವಲ್ಲ ಅದು ಕಡಿಮೆ ಗೋಚರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂತಹ ಮೀನರಾಶಿಯ ಜಾತಕರಿಗೆ ಈ ವಾರ ಅಷ್ಟು ಅನುಕೂಲಕರವಾಗಿಲ್ಲ. ಇಲ್ಲಿ ನಿಮಗೆ ವೃಥಾ ತಿರುಗಾಟ ಇರುತ್ತೆ. ಯಾರೋ ಬಂದು ಏನೋ ಹೇಳಿದಾಗೆ ಒಂದು ಹುಳ ಬಿಟ್ಟಾಗ ಅದರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡುವಂಥವ್ರಾಗ್ತೀರಾ. ಇರೋ ಒಳ್ಳೆಯ ಸಮಯವನ್ನು ಅದಕ್ಕೆ ವಿನಿಯೋಗ ಮಾಡಿಸಿ ಮತ್ತೆ ಪುನಃ ನಿಮ್ಮದೇ ಆದಂಥ ಕಷ್ಟವನ್ನು ನೀವೇ ಅನುಭವಿಸುವಂಥವ್ರಾಗ್ತೀರಾ ವ್ಯಾಪಾರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಆರೋಗ್ಯದ ವಿಷಯಕ್ಕೆ ಬರೋದಾದರೆ, ಸ್ವಲ್ಪ ಶೀತ, ಜ್ವರ ಮತ್ತು ಈ ಹಲ್ಲುಗಳ ನೋವು ಈ ವಾರ ಅತಿಯಾಗಿ ಮೀನರಾಶಿಯವರಿಗೆ ಕಾಡುವಂಥದ್ದಾಗತ್ತೆ. ಇನ್ನು ಯಾರೆಲ್ಲ ಹೊಸದಾಗಿ ಜೀವನ ಪ್ರಾರಂಭ ಮಾಡಿದ್ದೀರಾ, ಮದುವೆ ದಾಂಪತ್ಯ ಜೀವನ, ಅವರಿಗೆ ಸ್ವಲ್ಪ ಅನಾವಶ್ಯಕವಾದ ವಾದ ವಿವಾದಗಳು, ಅತ್ತೆ ಮನೆಯಲ್ಲಿ ಒಂದಿಷ್ಟು ತೊಂದರೆ, ಅಥವಾ ನಿಮಗೆ ಗಂಡ ಹೆಂಡತಿಯಲ್ಲೇ ಒಂದಿಷ್ಟು ದಾಂಪತ್ಯ ಜೀವನದಲ್ಲಿ ಬಿರುಸಿನ ಮಾತುಗಾರಿಕೆ ನಡೆಯುವಂಥದ್ದಾಗತ್ತೆ. ಅವರು ಜ್ಯೇಷ್ಠ ನೀನು ಶ್ರೇಷ್ಠ, ಸುಮ್ಮನೆ ಇರುತ್ತಾ ಒಂದಿಷ್ಟು ಮಾತುಗಳನ್ನು ಆಡಿ ಒಂದು ರೀತಿಯಲ್ಲಿ ಮಾತನ್ನು ಬಿಡೋ ಹಂತಕ್ಕೂ ಬರುವಂಥದ್ದಾಗತ್ತೆ, ಅಥವಾ ಅತಿರೇಕಕ್ಕೂ ಹೋಗುವಂಥದ್ದಾಗತ್ತೆ ಮೀನರಾಶಿಯ ಜಾತಕರಿಗೆ. ಅದು ಹೆಣ್ಣಿರಲಿ ಗಂಡಿರಲಿ, ನಾವು ಹೇಳೋದಿಷ್ಟೇ, ಅನಾವಶ್ಯಕವಾದ ವಿಷಯಗಳಿಗೆ ದಯವಿಟ್ಟು ಮಾತನಾಡಲು ಹೋಗಬೇಡಿ. ನಿಮ್ಮ ಒಂದು ಇತಿಮಿತಿಯಲ್ಲಿ ಮಾತನ್ನು ಇರಲು ಪ್ರಯತ್ನ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗುತ್ತೆ. ನಿಮ್ಮದು ಅಲ್ಲದೇ ಇರುವ ಖರ್ಚುಗಳನ್ನು ನೀವು ನಿಭಾಯಿಸಬೇಕಾಗುತ್ತೆ. ಅಧಿಕವಾದ ಒಂದಿಷ್ಟು ಖರ್ಚುಗಳು ಬಂದಿರೋದ್ರಿಂದ ಸಾಲ ಮಾಡುವಂಥ ಪ್ರಮೇಯವು ಈ ವಾರ ಕಂಡುಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಆಕಸ್ಮಿಕವಾಗಿ ಪ್ರಯಾಣ ಸಂಭವ ಉಂಟು. ಈ ಪ್ರಯಾಣ ಜೊತೆಗೆ ಆಕಸ್ಮಿಕವಾಗಿ ಖರ್ಚುಗಳು ಕೂಡ ಬರುವುದಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಮೀನರಾಶಿಯವರದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ವಾರ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ದರ್ಶನ, ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳು, ಅಷ್ಟೋತ್ತರಗಳನ್ನು ಪಠಣೆ ಮಾಡಿ, ಹಾಗೂ ಅಂಗವಿಕಲರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡಿ, ಅನ್ನದಾನ ಮಾಡಿ. ಇದರಿಂದ ಶನಿಯ ಅವಕೃಪೆಯಿಂದ ಏನು ಬಳಲ್ತಾ ಇದ್ದೀರೋ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.